ಹಾಯ್ ಹಲೋ ನಮಸ್ತೆ, ನಾನು ಪ್ರಭುದೇವ್. ಹೆಣ್ಣು, ಹೊನ್ನು, ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಆಗಿ ಸಿಕ್ಕಿ ಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ರೋಡ್ ರೇಂಜ್ ಮರ್ಡರ್. ಬೆಂಗಳೂರು ಸೇರಿದಂತೆ ಭಾರತದಲ್ಲಿ ರಸ್ತೆ ರಂಪಾಟ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸಾಧ್ಯವೇ ಆಗ್ತಿಲ್ಲ. ಆಧುನಿಕ ಜೀವನದ ಒತ್ತಡ, ಕ್ಷುಲ್ಲಕ ಕಾರಣಕ್ಕೆ ವಾಹನ ಸವಾರರ ನಡುವೆ ಘರ್ಷಣೆಗೆ ಕಾರಣವಾಗ್ತಿದೆ. ಆದರೆ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ಕಾರಿನ ಮಿರರ್ಗೆ ಬೈಕ್ ಟಚ್ ಆಗಿದ್ದಕ್ಕೆ ಒಂದು ಜೀವ ಬಲಿಯಾಗಿದೆ. 2 ಕಿಲೋಮೀಟರ್ ಚೇಸ್ ಮಾಡಿ ಬೈಕ್ಗೆ ಗುದ್ದಿದ ಪರಿಣಾಮ ಯುವಕ ಮೃತಪಟ್ಟಿದ್ದಾನೆ. ಅದರ ಡೀಟೇಲ್ಸ್ ಇಲ್ಲಿದೆ. ಹೀಗೆ ಹಿಂದಿನಿಂದ ಬಂದು ಬೈಕ್ಗೆ ಗುದ್ದಿದ ಕಾರು ಗುದ್ದಿದ ರಭಸಕ್ಕೆ ಕೆಳಗೆ ಬಿದ್ದ ಬೈಕ್ ಚಾಲಕ ಸ್ಥಳದಲ್ಲೇ ಸಾವು. ಹಿಂಬದಿ ಸವಾರನಿಗೆ ಸಣ್ಣ ಪುಟ್ಟ ಗಾಯ. ತಕ್ಷಣ ಮೇಲೆದ್ದು ಕಾರು ಹಿಂಬಾಲಿಸಲು ಪ್ರಯತ್ನ. ಬಳಿಕ ಸ್ಥಳೀಯರಿಂದ ಹಿಂಬದಿಯ ಸವಾರನಿಗೆ ನೆರವು. ಈ ಸಿಸಿ ಕ್ಯಾಮೆರಾ ದೃಶ್ಯಗಳು ಸೆರೆಯಾಗಿರೋದು ಬೆಂಗಳೂರಿನ ಪುಟ್ಟೇನಹಳ್ಳಿಯ ಶ್ರೀರಾಮ ಲೇಔಟ್ನಲ್ಲಿ. ಇದಕ್ಕೆ ಕಾರಣ ರಸ್ತೆ ರಂಪಾಟ. ರಾತ್ರಿ 11 ಗಂಟೆ ಸಮಯದಲ್ಲಿ ಕಾರಿಗೆ ಗುದ್ದಿತ್ತು ಸ್ಕೂಟರ್. ಮೋಟೋ ಸ್ಕೂಟರ್ ಗುದ್ದಿದ ರಭಸಕ್ಕೆ ಮಿರರ್ ಢಮಾರ್. ಅಕ್ಟೋಬರ್ 25, 2025 ಶನಿವಾರ. ಸಮಯ ರಾತ್ರಿ 11 ಗಂಟೆ. ಬೆಂಗಳೂರಿನ ಜೆಪಿ ನಗರದ ಬಳಿಯ ಪುಟ್ಟೇನಹಳ್ಳಿಯ ಶ್ರೀರಾಮ ಲೇಔಟ್ ಬಳಿ ದರ್ಶನ್ ಮತ್ತು ವರುಣ್ ತಮ್ಮ ಮೋಟೋ ಸ್ಕೂಟರ್ನಲ್ಲಿ ಹೋಗ್ತಿದ್ರು. ದರ್ಶನ್ ಗಿಗ್ ವರ್ಕರ್ ಆಗಿದ್ದ. ಹೀಗೆ ಮೋಟೋ ಸ್ಕೂಟರ್ನಲ್ಲಿ ಹೊರಟಿದ್ದವರು ಆಯಾ ತಪ್ಪಿಯೋ ಅಥವಾ ಬೇಕಂತಲೇನೋ ಗೊತ್ತಿಲ್ಲ, ಮನೋಜ್ ಮತ್ತು ಆರತಿ ಶರ್ಮಾ ಅನ್ನೋ ದಂಪತಿ ಪ್ರಯಾಣಿಸುತ್ತಿದ್ದ ಕಾರಿಗೆ ಗುದ್ದಿದ್ದಾರೆ. ಈ ವೇಳೆ ಮೋಟೋ ಸ್ಕೂಟರ್ ಕಾರಿನ ಮಿರರ್ಗೆ ಟಚ್ ಆಗಿದೆ. ಮೋಟೋ ಸ್ಕೂಟರ್ ಕಾರಿನ ಮಿರರ್ಗೆ ಟಚ್ ಆಗಿದ್ದನ್ನ ಮನೋಜ್ ಮತ್ತು ಆರತಿ ಶರ್ಮಾ ದಂಪತಿ ಪ್ರಶ್ನಿಸಿದ್ದಾರೆ. ಆಗ ದರ್ಶನ್ ಮತ್ತು ವರುಣ್ ಒರಟಾಗಿ ವರ್ತಿಸಿದ್ದಾರೆ. ಈ ವೇಳೆ ದಂಪತಿ ಮತ್ತು ಸ್ನೇಹಿತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆಗ ಪರಸ್ಪರ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡಿರಬಹುದು ಅಂತ ಪೊಲೀಸರು ಸಂದೇಹ ವ್ಯಕ್ತಪಡಿಸಿದ್ದಾರೆ. ಕಾರಿನ ಮಿರರ್ಗೆ ಸ್ಕೂಟರ್ ಟಚ್ ಆದ ಕಾರಣ ಮನೋಜ್ ಪಿತ್ತ ನೆತ್ತಿಗೇರಿತ್ತು. ಅದರಲ್ಲೂ ಪತ್ನಿಯ ಎದುರು ಸ್ಕೂಟರ್ ಸವಾರರು ಬಾಯಿಗೆ ಬಂದಂತೆ ಬೈದಿದ್ದಕ್ಕೆ ಮನೋಜ್ ಸಿಟ್ಟಿಗೆದ್ದಿರೋ ಸಾಧ್ಯತೆ ಇದೆ. ಅಲ್ಲದೆ ತನ್ನ ಕಾರಿನ ಮಿರರ್ಗೆ ಟಚ್ ಮಾಡಿ ತನಗೆ ಬೈದವರಿಗೆ ಬುದ್ಧಿ ಕಲಿಸಲು ಡಿಸೈಡ್ ಮಾಡಿಬಿಟ್ಟಿದ್ದ. ಕಾರಿನ ಮಿರರ್ಗೆ ಗುದ್ದಿದವರಿಗೆ ಪಾಠ ಕಲಿಸಲು ನಿರ್ಧಾರ. ಪ್ರಯಾಣ ಮಾಡುತ್ತಿದ್ದ ದಿಕ್ಕಿನಿಂದ ತೆಗೆದುಕೊಂಡಿದ್ದ ಯೂ ಟರ್ನ್. ತಮ್ಮ ಪಾಡಿಗೆ ತಾವು ರಸ್ತೆಯಲ್ಲಿ ಹೋಗ್ತಿದ್ದೆವು. ಈ ವೇಳೆ ಸ್ಕೂಟರ್ ಸವಾರ ಕಾರಿನ ಮಿರರ್ಗೆ ಟಚ್ ಮಾಡಿದ್ದ. ಇದನ್ನ ಪ್ರಶ್ನಿಸಿದ್ದಕ್ಕೆ ಕಾರಿನ ಮಿರರ್ ಮುರಿದು ಹಾಕಿದ್ದ. ಜೊತೆಗೆ ಪತ್ನಿಯ ಎದುರು ಸ್ಕೂಟರ್ ಸವಾರರು ತನಗೆ ಬೈದು ಅವಮಾನ ಮಾಡಿದ್ದಾರೆ ಅಂತ ಮನೋಜ್ ಖುದ್ದು ಹೋಗಿದ್ದ. ಕಾರಿನ ಮಿರರ್ಗೆ ಟಚ್ ಮಾಡಿ ಮಿರರ್ ಮುರಿದವರಿಗೆ ತಕ್ಕ ಪಾಠ ಕಲಿಸಲು ಮನೋಜ್ ನಿರ್ಧಾರ ಮಾಡಿದ್ದ. ಈ ವೇಳೆ ಆತನ ಪತ್ನಿ ಮನೋಜ್ಗೆ ಬುದ್ಧಿ ಹೇಳ್ಬೋದಿತ್ತು, ಆದ್ರೆ ಆಕೆ ಹಾಗೆ ಮಾಡಿರೋ ಲಕ್ಷಣಗಳು ಕಂಡು ಬರ್ತಿಲ್ಲ. ಇದಕ್ಕೆ ಕಾರಣ ಮನೋಜ್ ಪ್ರಯಾಣಿಸುತ್ತಿದ್ದ ದಿಕ್ಕಿನಿಂದ 180 ಡಿಗ್ರಿ ತಿರುವು ತೆಗೆದುಕೊಂಡು ಬೈಕ್ ಸವಾರರು ಪ್ರಯಾಣಿಸುತ್ತಿದ್ದ ದಿಕ್ಕಿಗೆ ಯೂ ಟರ್ನ್ ತೆಗೆದುಕೊಂಡಿದ್ದ. ಎರಡು ಕಿಲೋಮೀಟರ್ ಚೇಸ್ ಮಾಡಿ ಸ್ಕೂಟರ್ಗೆ ಕಾರು ಡಿಕ್ಕಿ.
ಕಾರು ಗುದ್ದಿದ ರಭಸಕ್ಕೆ ಸ್ಥಳದಲ್ಲೇ ಜೀವ ಬಿಟ್ಟಿದ್ದ ದರ್ಶನ್. ಹೀಗೆ ತಾನು ಪ್ರಯಾಣಿಸುತ್ತಿದ್ದ ದಿಕ್ಕಿನಿಂದ ಯೂಟರ್ನ್ ತೆಗೆದುಕೊಂಡು ಸ್ಕೂಟರ್ ಹೋಗುತ್ತಿದ್ದ ದಿಕ್ಕಿನಲ್ಲಿ ಮನೋಜ್ ಕಾರು ಸಾಕ್ತಿತ್ತು. ಮೊದಲ ಪ್ರಯತ್ನದಲ್ಲಿ ಸ್ಕೂಟರ್ ಸವಾರರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರು. ಇದರಿಂದ ಮನೋಜ್ ಕೋಪ ಮತ್ತಷ್ಟು ಹೆಚ್ಚಾಗಿರೋ ಸಾಧ್ಯತೆ ಕಂಡು ಬರ್ತಿದೆ. ಮೊದಲ ಪ್ರಯತ್ನದಲ್ಲಿ ಸ್ಕೂಟರ್ ಸವಾರರು ಪಾರಾದ ಬಳಿಕ ತನ್ನ ಪಾಡಿಗೆ ತಾನು ಹೋಗಿದ್ದಿದ್ರೆ ಈ ದುರಂತ ನಡೆಯುತ್ತಲೇ ಇರಲಿಲ್ಲ. ಮೊದಲ ಯತ್ನದಲ್ಲಿ ಪಾರಾಗಿದ್ದವರನ್ನ ಸುಮಾರು 2 ಕಿಲೋಮೀಟರ್ ಚೇಸ್ ಮಾಡಿಕೊಂಡು ಹೋದ ಮನೋಜ್ ಎರಡನೇ ಪ್ರಯತ್ನದಲ್ಲಿ ಸ್ಕೂಟರ್ಗೆ ಡಿಕ್ಕಿ ಹೊಡೆಯುವಲ್ಲಿ ಸಫಲನಾಗಿದ್ದ. ಹೀಗೆ ಹಿಂದಿನಿಂದ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಕೂಟರ್ ಚಾಲನೆ ಮಾಡ್ತಿದ್ದ ದರ್ಶನ್ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದ. ಈ ಕುರಿತು ಪುಟ್ಟೇನಹಳ್ಳಿ ಸಂಚಾರಿ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿತ್ತು. 25ನೇ ತಾರೀಕು ಇದೇ ತಿಂಗಳು ನಮ್ಮ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಶ್ರೀರಾಮ ಲೇಔಟ್ ಇದೆ. ಅಲ್ಲಿ ರಾತ್ರಿ ಸರಿಸುಮಾರು ಒಂದು 11:30ರಿಂದ 12 ಗಂಟೆ ಟೈಮಲ್ಲಿ 2 ವೀಲರ್ ಮೇಲೆ ಹೊರಟಿದ್ದ ಇಬ್ಬರು ಹುಡುಗರಿಗೆ ವೇಗವಾಗಿ ಹಿಂದೆಯಿಂದ ಹೊಡ್ಕೊಂಡು ಒಂದು ಕಾರ್ ಹೋಗುತ್ತೆ. ಅದರಲ್ಲಿ ರೈಡರ್ ಏನಿರ್ತಾರೆ ಅವ್ರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಮತ್ತು ಪಿಲಿಯನ್ ರೈಡರು ಇಂಜುರಿ ಆಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ JP ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಆಕ್ಸಿಡೆಂಟಲ್ ಡೆತ್ದು ಪ್ರಕರಣ ದಾಖಲಾಗಿರ್ತದೆ. ಪೊಲೀಸರ ತನಿಖೆಯಲ್ಲಿ ಬಯಲಾಗಿತ್ತು ರೋಡ್ ರೇಜ್ ರಹಸ್ಯ. ಅಪಘಾತವಲ್ಲ, ಕೊಲೆ ಎಂದು ಕೇಸ್ ದಾಖಲಿಸಿದ ಪೊಲೀಸರು. ಅಪಘಾತ ಪ್ರಕರಣ ದಾಖಲಿಸಿಕೊಂಡು ಪುಟ್ಟೇನಹಳ್ಳಿ ಸಂಚಾರಿ ಪೊಲೀಸರು ತನಿಖೆ ಆರಂಭಿಸಿದ್ರು. ಸ್ಥಳದಲ್ಲಿನ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನ ಪರಿಶೀಲನೆ ನಡೆಸಿದಾಗ ಇದು ಅಪಘಾತವಲ್ಲ, ರೋಡ್ ರೇಜ್ನಿಂದ ಆಗಿರೋ ಕೊಲೆ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿ ಹೋಗಿತ್ತು. ಬಳಿಕ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ವಿಚಾರಣೆ ಆರಂಭಿಸಿದ್ರು. ಆಗ ಕೊಲೆಯ ಹಿಂದಿನ ಕಂಪ್ಲೀಟ್ ಸೀಕ್ರೆಟ್ ರಿವೀಲ್ ಆಗಿತ್ತು. ರಸ್ತೆ ರಂಪಾಟದಿಂದಲೇ ಈ ಸಾವು ಸಂಭವಿಸಿದೆ ಅನ್ನೋದನ್ನ ಪೊಲೀಸರು ಬಯಲಿಗೆಳೆದಿದ್ದಾರೆ. ಅಲ್ಲದೆ ಮನೋಜ್ ಮತ್ತು ಆರತಿ ಶರ್ಮಾ ದಂಪತಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಂತರ CCTV ಅದನ್ನ ಪರಿಶೀಲಿಸಲಾಗಿ ಒಂದು 4 ವೀಲರ್ ಗಾಡಿ ಯಾವ್ದು ಹೊಡ್ಕೊಂಡು ಹೋಗಿದೆ, ಆ ಗಾಡಿ ಬೇಕಂತ ಬೆನ್ ಹತ್ಕೊಂಡು ಬಂದು ಹೊಡ್ಕೊಂಡು ಹೋಗಿರೋದು ಗಮನಕ್ಕೆ ಬರ್ತದೆ. ಇದನ್ನ ಮತ್ತಷ್ಟು ತನಿಖೆ ಮಾಡಿ ನೋಡಿದಾಗ ಒಂದು ಅದಕ್ಕೆ ಮುಂಚೆ, ಈ ಘಟನೆ ಆಗುವ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ 2 ವೀಲರ್ ನಲ್ಲಿ ಇದ್ದ ಇಬ್ರು ಹುಡುಗರು ಏನಿರ್ತಾರೆ ಅವರು ಬಂದು ಮುಖಾಮುಖಿ ಈ ರೀತಿ ಕ್ರಾಸ್ ಆಗೋ ಟೈಮಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಆ ಕನ್ನಡಿ ಮುರಿದು ಹೋಗಿರ್ತಾರೆ. ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಸ್ಕೊಂಡು ಬಂದು ವೇಗವಾಗಿ ಬಂದು ಆ 2 ವೀಲರ್ಗೆ ಗುದ್ದಿ ಅದರಿಂದ ಮರಣ ಹೊಂದುತ್ತಾನೆ ರೈಡರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮರ್ಡರ್ ಪ್ರಕರಣ ದಾಖಲಾಗಿದೆ. ಹಾಗೂ ಇದಾದ ನಂತರ ಆ ವ್ಯಕ್ತಿ ಯಾರು ಕಾರ್ ಚಾಲಕನಿರ್ತಾನೆ ವಾಪಸ್ ಬಂದು ಒಂದು ಮಾಸ್ಕ್ ಹಾಕೊಂಡು ಅದು ಸ್ಥಳದಲ್ಲಿದ್ದ ಅವನ ಗಾಡಿದು ಬಿಡಿ ಭಾಗಗಳೇನು ಬಿದ್ದಿರ್ತಾವೆ ತಾನು ಅವನೇ ಮಾಡಿದಾನೆ ಅನ್ನೋದು ಗೊತ್ತಾಗಬಾರ್ದು ಅನ್ನೋ ಕಾರಣದಿಂದ ಅವನು ಮತ್ತೆ ಅವನ ಹೆಂಡತಿ ಇಬ್ರು ಬಂದು ಮುಖ ಮುಚ್ಕೊಂಡು ಅದನ್ನ ಐಟಮ್ಸ್ನೆಲ್ಲ ತೆಕೊಂಡು ಹೋಗಿರ್ತಾರೆ. ಇದು ಸಾಕ್ಷಿ ನಾಶಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕಲಂನ ಅಳವಡಿಸ್ಕೊಂಡಿದೀವಿ. ಇಬ್ರು ಗಂಡ ಹೆಂಡತಿನ ದಸ್ತಗಿರಿ ಮಾಡಲಾಗಿದೆ ಹಾಗೂ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಮೊದಲಿಗೆ ಅಪಘಾತ ಆಗಿದ್ದಂತಹ ಕೇಸ್, ಆ ನಂತರ ಕೊಲೆ ಕೇಸ್ ಆಗಿ ಈಗಾಗಲೇ ಏನು ತಿರುವನ್ನು ಕೂಡ ಪಡ್ಕೊಂಡಿರುವಂತದ್ದು. ಅಂದ್ರೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಕೇವಲ ಕ್ಷುಲ್ಲಕ ರೋಡ್ ರೇಜ್ ಕಾರಣದಿಂದಾಗಿ ಒಂದು ಆಕ್ಸಿಡೆಂಟ್ ಆಗತ್ತೆ. ಅದು ಮೊದಲಿಗೆ ಅದು ಒಂದ್ ರೀತಿ ಆಕ್ಸಿಡೆಂಟ್ ಕೇಸ್ ಅಂತಾನು ಕೂಡ JP ನಗರ ಸಂಚಾರಿ ಪೊಲೀಸರು ಕೂಡ ರಿಜಿಸ್ಟರ್ ಮಾಡ್ತಾರೆ. ಆದ್ರೆ ಅದು ತನಿಖೆಗೆ ಇಳಿದಂತ ಪೊಲೀಸರಿಗೆ ಗೊತ್ತಾಗತ್ತೆ ಅದೊಂದು ಮರ್ಡರ್ ಕೇಸ್ ಅಂತ ಹೇಳಿ. ಈಗ ನಾವು ಕೂಡ ಆ ಒಂದು ಮರ್ಡರ್ ಆದಂತ ಸ್ಪಾಟ್ ಅಲ್ಲಿ ಕೂಡ ಇರುವಂತದ್ದು. ಈಗೇನೋ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಈಗಾಗಲೇ CCTV ನಲ್ಲೂ ಕೂಡ ಈಗಾಗಲೇ ಕ್ಲೀನ್ ಆಗಿ ಸೆರೆ ಆಗಿದೆ ಯಾವ ರೀತಿಯಾಗಿ ಅವರು ಕಾರ್ ನಲ್ಲಿ ಬಂದು ಗುದ್ದಿದ್ದಾರೆ ಅಂತ ಹೇಳಿ ಇಂಟೆನ್ಷನ್ ಅಲ್ಲಿ. ಇದೇ ತಿಂಗಳ 25ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು. ಮನೋಜ್ ಅಂತ ಹೇಳಿ ಏನೋ ಒಬ್ರು ಕಾರ್ ನಲ್ಲಿ ಬರ್ತಾ ಇರ್ತಾರೆ. ಅವರ ಕಾರ್ಗೆ ಇಂಟೆನ್ಷನ್ ಅಲ್ಲಿ ಕಾರನ್ನ ಏನೋ ಮಿರರ್ ಇರುತ್ತೆ, ಆ ಮಿರರ್ಗೆ ಹಿಂದೆ ಬರ್ತಿದ್ದಂತಹ ದರ್ಶನ್ ಅಂತ ಏನೋ ಇರ್ತಾನೆ, ಆತ ಕೂಡ ಟಚ್ ಮಾಡ್ಕೊಂಡು ಹೋಗಿರ್ತಾನೆ. ಇಬ್ರು ಕೂಡ ಬರ್ತಿರ್ತಾರೆ ದರ್ಶನ್ ಜೊತೆಗೆ ಆತನ ಸ್ನೇಹಿತ. ಸೊ ಈಗ ಆ ಸಂದರ್ಭದಲ್ಲಿ ಅವರು ಕೂಡ ಮಾತಿಗೆ ಮಾತು ಬೆಳೆಯುತ್ತೆ. ಆನಂತರ ಅವರು ಕೂಡ ಮುಂದೆ ಬರ್ತಾರೆ ಬೈಕ್ ನಲ್ಲಿ. ಅವರನ್ನ ಫಾಲೋ ಮಾಡ್ಕೊಂಡು ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಬಂದಂತಹ ಈ ಮನೋಜ್ ಮತ್ತೆ ದಂಪತಿಗಳೇನಿದ್ದಾರೆ, ಆರ್ತಿ ದಂಪತಿಗಳು,
ಇಬ್ರು ಕೂಡ ಬಂದು ಕಾರ್ನಲ್ಲಿ ಓವರ್ ಸ್ಪೀಡ್ ಆಗಿ ಬಂದು ಆತನಿಗೆ ಬೇಕು ಅಂತಾನೆ ಗುದ್ದಿ ಆ ನಂತರ ಆತನನ್ನ ಏನು ಕೊಲೆ ಮಾಡಿ ಇಲ್ಲಿಂದ ಹೋಗಿರುವಂತದ್ದು. ಅಂದ್ರೆ ಅವ್ರು ಗುದ್ದಿದ ಒಂದು ತೀವ್ರತೆಗೆ ಆತ ಕೂಡ ಬಿದ್ದು ಅಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ತಕ್ಷಣ ಅವರು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ಎಸ್ಕೇಪ್ ಆಗಿ ಮತ್ತೆ ಅವ್ರು ಇಲ್ಲಿಗೆ ಸ್ಪಾಟ್ಗೆ ಬರ್ತಾರೆ. ಯಾಕಂದ್ರೆ ಕಾರ್ನ ಕೆಲವೊಂದು ಚೂರು ಭಾಗಗಳು ಕೂಡ ಇಲ್ಲಿ ಬಿದ್ದಿರತ್ತೆ. ಸೊ ಹೀಗಾಗಿ ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತಾನು ಕೂಡ ಆನಂತರ ಮಾಸ್ಕ್ ಅನ್ನ ಧರಿಸಿ ಅವರು ಕೂಡ ಮತ್ತೆ ಸ್ಪಾಟ್ಗೆ ಕೂಡ ಬರ್ತಾರೆ. ಸ್ಪಾಟ್ಗೆ ಬಂದಂತ ಸಂದರ್ಭದಲ್ಲಿ ಕೂಡ ಇಲ್ಲಿರುವಂತ ಸಿಸಿಟಿವಿ ಫುಟೇಜಸ್ ಅಲ್ಲಿ ಕೂಡ ಅವರ ಚಲನವಲನ ಏನಿದೆ ಅದೆಲ್ಲವೂ ಕೂಡ ಈಗಾಗಲೇ ಸರಿಯಾಗಿರುವಂತದ್ದು. ತಕ್ಷಣ ಜೆಪಿ ನಗರ ಸಂಚಾರಿ ಪೊಲೀಸ್ ಏನಿದ್ದಾರೆ ಅವರು ಪುಟ್ಟೇನಹಳ್ಳಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಆಗ ಅವರು ಕೂಡ ಇನ್ನೊಂದೆರಡು ಸಿಸಿಟಿವಿಯನ್ನು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆಗ ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗಿದೆ. ಇದೊಂದು ರೋಡ್ ರೇಜ್ ಕೇಸ್ ಆಗತ್ತೆ. ರೋಡ್ ರೇಜ್ ಕೇಸ್ ಆಗಿ ಆನಂತರ ಇದೊಂದು ಮರ್ಡರ್ ಕೇಸ್ ಆಗಿ ಕೂಡ ಟರ್ನ್ ಆಗತ್ತೆ ಅಂತಾನು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಈಗಾಗಲೇ ಆರೋಪಿಗಳಾಗಿರುವಂತಹ ಏನು ಆರ್ತಿ ಮತ್ತೆ ಮನೋಜ್ ಏನಿದ್ರೆ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿರುವಂತದ್ದು. ಅಂದ್ರೆ ಕೇವಲ ಒಂದು ಕ್ಷುಲ್ಲಕ ಸಣ್ಣ ಕಾರಣಕ್ಕೋಸ್ಕರವಾಗಿ ಆಗ್ಲೇ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತು. ಆದ್ರೆ ಅವರನ್ನ ಗುದ್ಲೇಬೇಕು ಅಂತ ಹೇಳಿ ಬಂದು ಸ್ಪೀಡ್ ಆಗಿ ಇಂಟೆನ್ಷನ್ ಗುದ್ದಿದ್ರಿಂದಾಗಿ ಈಗಾಗಲೇ ದರ್ಶನ್ ಕೂಡ ಸಾವನ್ನಪ್ಪಿದ್ದಾನೆ. ಈ ಒಂದು ಪ್ರಕರಣ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಿದೆ. ಇನ್ನು ಸಿಸಿಟಿವಿ ಫುಟೇಜಸ್ ಅಲ್ಲೂ ಕೂಡ ಗೊತ್ತಾಗ್ತಿದೆ ಸ್ಪೀಡ್ ಆಗಿ ಓವರ್ ಸ್ಪೀಡ್ ಆಗಿ ಬಂದು ಆ ಏನೋ ಬೈಕಿಗೆ ಗುದ್ದಿರುವಂತಹ ದೃಶ್ಯ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಪುಟ್ಟೇನಹಳ್ಳಿ ಪೊಲೀಸರು ಕೂಡ ಈಗಾಗಲೇ FIR ಅನ್ನ ಲಾಡ್ಜ್ ಮಾಡಿ ಮುಂದಿನ ತನಿಖೆಯನ್ನು ಸಹ ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದು ಪುಟ್ಟೇನಹಳ್ಳಿಯ ಅಪಘಾತ ಕಮ್ ರೋಡ್ ರೇಜ್ ನಿಂದ ಆಗಿರೋ ಕೊಲೆ ಕೇಸ್ ಆಗಿದೆ. ಇತ್ತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ರಿಲೀಫ್ ಸಿಗೋ ಲಕ್ಷಣಗಳೇ ಕಂಡು ಬರ್ತಿಲ್ಲ. ಕೋರ್ಟ್ನಲ್ಲಿ ಪದೇ ಪದೇ ದರ್ಶನ್ಗೆ ಹಿನ್ನಡೆಯಾಗ್ತಿದೆ. ಬುಧವಾರ ಕೂಡ ದರ್ಶನ್ಗೆ ರಿಲೀಫ್ ಕೊಡಲು ಕೋರ್ಟ್ ನಿರಾಕರಿಸಿದೆ. ಆದರೆ ಕೆಲ ಸೌಲಭ್ಯಗಳನ್ನು ನೀಡಲು ಮಾತ್ರ ಒಪ್ಪಿಗೆ ನೀಡಿದೆ.